ಪ್ರತಿ ವರ್ಷಕ್ಕಿಂತ ಈ ವರ್ಷ ರಾಜ್ಯದ ಜನತೆಯ ಬಾಯಾರಿದ್ದಲ್ಲದೆ ಜಲಾಶಯವೂ ಬಾಯಾರಿದೆ. ಕುಡಿಯಲು ಕಿಂಚಿತ್ತೂ ನೀರು ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಜಲಾನಯನ ಪ್ರದೇಶಕ್ಕೂ ಶೋಚನೀಯ ಪರಿಸ್ಥಿತಿ ತಟ್ಟಿದೆ. ಬೇಸಿಗೆ ಆರಂಭದಲ್ಲಿ ಹೀಗಾದ್ರೆ ಮುಂದೇನು ಎಂಬ ಪ್ರಶ್ನೆ ರಾಜ್ಯದ ಜನತೆಯನ್ನ ಕಾಡ್ತಾ ಇದೆ. ರಾಜ್ಯದ ಜನತೆಗೆ ಮಾರ್ಚ್ ಆರಂಭದಲ್ಲಿ ಬೇಸಿಗೆಯ ಬಿರುಬಿಸಿಲು ತಟ್ಟಿದ್ದು, ಮಾರ್ಚ್ನಲ್ಲೇ ಹೀಗಾದ್ರೆ ಏಪ್ರಿಲ್ ಮೇ ನಮ್ಮೆಲ್ಲರ ಪರಿಸ್ಥಿತಿ ಏನಾಗಬಹುದು ಅಂತ ಜನರು ಹೈರಾಣಾಗಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರವು ನೀರಿನ ಸಮಸ್ಯೆಗೆ ಸೂಕ್ತ ಕ್ರಮ ಕೈಗೊಂಡಿದ್ದು, ಜನತೆಗೆ ಮಾತ್ರ ಸ್ನಾನ ಮಾಡಲು ಕುಡಿಯಲು ನೀರಿಲ್ಲದೆ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಜೊತೆಗೆ ಬೆಂಗಳೂರಿನ ವಸತಿ ಮತ್ತು ಕೈಗಾರಿಕಾ ಪ್ರದೇಶಗಳು ನೀರಿನ ಸಮಸ್ಯೆಯಿಂದ ಬಳಲ್ತಾ ಇವೆ. ಆದರೆ ಈ ಸಮಸ್ಯೆಯು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾದದ್ದಲ್ಲ. ಕಾವೇರಿ ನದಿ ಜಲಾನಯನಗಳಲ್ಲಿನ ನೀರಿನ ಸಂಗ್ರಹವು ಕುಗ್ಗಿದ್ದು, ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಒದಗಿಸುವ ಅಣೆಕಟ್ಟುಗಳಲ್ಲಿಯೂ ಕಡಿಮೆ ನೀರು ಸಂಗ್ರಹವಾಗಿದೆ ಅಂತ ಇದೀಗ ವರದಿಯಾಗಿದೆ.